ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಹಾಗೆ ತಮ್ನೇಲಲ್ಲಿ ನೋಡಿರೋ ಹಾಗೆ ಇವತ್ತು ಕಾಲೇಜ್ ನಮ್ಮ NMKRV ಕಾಲೇಜ್ ಟೂರ್ ಫ್ರೆಂಡ್ಸ್ ಮೀಟಪ್ ಮಾಡಿದ್ವಿ. ಸೊ ನಾನು ಅಮ್ಮನ ಮನೆಯಿಂದ ರೀಚ್ ಆಗಿ ಅಲ್ಲಿಗೆ ಹೋಗಿದ್ದೆ. ಸೊ ಇವಾಗ ಫಸ್ಟ್ ಅಮ್ಮನ ಮನೆಯದು ಟೂರ್ ಮಾಡ್ತಾ ಇದ್ದೀನಿ. ಸೊ ಈಚೆ ಕಡೆ ಸ್ಮಾಲ್ ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ. ಸೊ ಇದು ಎಂಟ್ರೆನ್ಸ್. ಸೊ ಒಂದು ಪ್ಲಾಟ್ ಅವ್ರಿಗೆ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ಹಾಲ್. ಸೊ ಈ ಥರ ಸೋಫಾಸ್ ಹಾಕಿ ಟಿ ವಿನ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವರಂತೂ ಸಾಯಿಬಾಬಾನ ಭಕ್ತರು. ಸೊ ಅದ್ರ ಫೋಟೋಸ್ ಇದೆ. ಆ್ಯಂಡ್ ಸ್ಮಾಲ್ ಅಕ್ವೇರಿಯಮ್. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಒಂದೊಂದ್ಸಲ. ಆ್ಯಂಡ್ ಇದು ಸಿಸ್ಟರ್ ಮತ್ತು ನಮ್ಮ ಸಿಸ್ಟರ್ ಹಸ್ಬೆಂಡ್. ಇದು ನಾನು ಮದುವೆ ಆದಂಥ ಫೋಟೋ. ಅವಾಗ ಅವಳು ಇನ್ನೂ ಚಿಕ್ಕವಳು. ಅಮ್ಮ, ಅಜ್ಜಿ ಅಂದರೆ ಅಮ್ಮನಮ್ಮ, ನನ್ನ ಹಸ್ಬೆಂಡ್. ಸೊ ಇದು ಹಾಲ್. ಇದು ಕೂಡ ಸೋಫಾ 2 ಸೀಟ್ಸ್ ಈಗ ರೀಸೆಂಟಾಗಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ಜಸ್ಟ್ ಒಂದು 5,000 ಏನೋ ಆಯಿತು. ಅದಕ್ಕಿಂತ ಕಮ್ಮಿನೇ ಅನಿಸುತ್ತೆ. ಲೆದರ್ದು, ನಾಟ್ ಲೈಕ್ ಟೀಕುಡ್ ಒಂದು ಆಲ್ರೆಡಿ ಇದೆ ಸೈಡಲ್ಲಿ ಅಂತ. ಇದನ್ನು ಸಿಂಪಲಾಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಫಸ್ಟು ದೇವ್ರಿಗೆ ನಮಸ್ಕಾರ ಹಾಕೋಣ. ಸೊ ಎಲ್ಲ ದೀಪ ಹಚ್ಚಿ ಹೊರಟ್ರು ಅವರು ಮಗಳನ್ನ ಕರ್ಕೊಂಡು. ಸೊ ನಾನು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅವ್ರ ಹತ್ರ ಕಳಿಸಿದ್ದೆ, ನೀನು ನೋಡ್ಕೊ ಅಂತ. ಸೊ ಅವ್ರಿಗೂ ಫಂಕ್ಷನ್ ಇದ್ದಿದ್ದರಿಂದ ಕರ್ಕೊಂಡು ಹೊರಟಿದ್ದಾರೆ. ನಾನು ಮಾತ್ರ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಡು ಹೋಗೋಣ ಅಂತ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಹಾಗೇ ಹೋಮ್ ಟೂರ್ ಕೂಡ ಆಗುತ್ತೆ ಅಂತ ಬಂದು ಜ್ಯೂಸ್ ಕುಡಿದು ಸೊ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಸೊ ಇದಾದಮೇಲೆ ಇನ್ನೊಂದು ಸ್ವಲ್ಪ ಎಲ್ಲ ಬಿಟ್ಟು ಹೋಗಿದ್ರು. ಕ್ಲೀನಿಂಗ್ ಎಲ್ಲ ಸ್ವಲ್ಪ ಹಾಗೆ ಕೊಡೋಣ ಅಂತ. ಸೊ ಟಿ ವಿ ಆಫ್ ಮಾಡಿ ಸ್ವಲ್ಪ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ತಿದ್ದೆ ಊಟಕ್ಕೆ ಮುಂಚೆ. ಆ್ಯಂಡ್ ಬಿಸಿಲಿದೆ. ಆ್ಯಂಡ್ ಮದರ್ಸ್ ಡೇಗಂತೂ ಫೋಟೋಸ್ ಹುಡುಕ್ತಾ ಇದ್ದೆ. ಸೊ ಹಾಕೋಣ ಅಂತ. ಸೊ ನನಗೆ ಇದ್ರದ್ದೇ ಫ್ರೇಮ್ದೇ ಸಿಕ್ತು. ಸೊ ಇದು ಒಂದು ಸ್ಮಾಲ್ ರೂಮ್. ಸೊ ಆ ಫೋಟೋಸ್ ಎಲ್ಲ ತೊಗೊಳ್ಳುವಾಗ ನನಗೆ ಐಡಿಯಾ ಬಂತು, ಓಕೆ ಮದರ್ ಹೌಸ್ನ ಟೂರ್ ಮಾಡೋಣ ಅಂತ. ಸೊ ಈಗ ಆಗಿನ ಕಾಲದ 2 ಬೀನ್ ಬ್ಯಾಗ್ಸ್ ಇದೆ ಮಂಚದ ಮೇಲೆ. ಈ ಕಡೆ ಬಂದರು, ಯಾರಾದರೂ ಗೆಸ್ಟ್ ಬಂದರೂ ಮಲ್ಕೊಳ್ಬೋದು. ಯೂಶಲಾಗಿ ನಾವೇ ಬರ್ತಿರ್ತೇವೆ ಹೆಣ್ಮಕ್ಳು, ನಾನೆಲ್ಲ ಅವಳು. ಸೊ ಇದೆಲ್ಲ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಹಾಗೆ ಇದೆ, ಇನ್ನೂ ಎತ್ತಿಟ್ಕೊಳ್ಬೇಕು. ಹಾಗೆ ಇದು ಹಳೇ ಕಾಲದ ಆವಾಗ ಕಂಪ್ಯೂಟರ್ಸ್ ಎಲ್ಲ ಬಿಟ್ಟಾಗ ಸೊ ಮಕ್ಕಳಿಗೆ ಸ್ಟಡೀಸ್ಗೆ ಯೂಸ್ ಆಗಲಿ ಅಂತ ಅಮ್ಮ ತೊಗೊಂಡಿದ್ರು. ಗೊತ್ತಿರೋ ಪರಿಚಯದವ್ರ ಹತ್ರನೇ ಹಾರ್ಡ್ವೇರ್ ಅಂಗಡಿಯಿಂದ ಅವರೆಲ್ಲ ಬಂದು ರೀಸೆಟ್ ಮಾಡಿಕೊಟ್ಟಿದ್ರು. ಸೊ ಟೀಪಾಯಿ ಇದು ಇಷ್ಟು ಹಾಲು. ಆ ಕಡೆ ಫ್ರಿಡ್ಜ್ ಕೂಡ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ರೈಟ್ ಸೈಡೇ ಕಿಚನ್ ಇದೆ ಇನ್ನೊಂದು. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಥರನೇ ಅನ್ಬೋದು. ಲೈಟ್ ಹಾಗೆ ಇದೊಂದು ಫ್ರೇಮ್ಸ್ ಎಲ್ಲ ರೀಸೆಂಟಾಗಿ ಇವೆರಡು ಗಿಫ್ಟ್ ಬಂದಿದೆ ಅವಳ ಮದುವೆಗೆ. ಸೊ ಅದನ್ನು ಎಲ್ಲ ತೆಗೆದು ಇದನ್ನು ಹಾಕಿದ್ದೀವಿ ಹೊಸದಾಗಿ. ಹಳೇದು ಒಂದು ಕೃಷ್ಣದಿತ್ತು. ನಾನು ಯೂಶ್ವಲಾಗಿ ಬಾಣಂತನಕ್ಕೆಲ್ಲ ಇಲ್ಲೇ ಇರ್ತಾಯಿದ್ದೆ 2 ಮಕ್ಳಿಗೂ. ಆ್ಯಂಡ್ ಆವಾಗ ಹಳೇದಿತ್ತು. ಆ್ಯಂಡ್ ರೈಟ್ ಸೈಡ್ ಎಲ್ಲ ಅಮ್ಮ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಸ್ಯಾರೀಸು, ಬ್ಯಾಂಗಲ್ಸ್, ಇನ್ನರ್ ವೇರ್ಸ್ ಎಲ್ಲ ಈ ಸೈಡ್ ಇದೆ ಈ ಬೀರೋಲಿ. ಆ್ಯಂಡ್ ಇದು ಒಂದು ಇದು ತೊಗೊಂಡಿದ್ದೆ ಆ್ಯಕ್ಚುಲಿ 15,000 ಏನೋ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿರೋದು, ಎಲ್ಲ ತೊಗೊಂಡಿರೋದು ಮಾಡಿರೋದನ್ನು. ಆ್ಯಂಡ್ ಮುಂಚೆಲ್ಲ ಈ ಥರ ಬ್ಲ್ಯಾಕ್ ಕಲರಲ್ಲಿ ವುಡ್ ವರ್ಕ್ ಮಾಡಿಸಿದ್ವಿ ಮನೆ ಕಟ್ಟಿಸಿದಾಗ. ಸೊ ಕೆಲವೊಂದು ಮಾತ್ರ ಮಾಡಿಸ್ಕೊಂಡಿದ್ವಿ, ಇನ್ನು ಕೆಲವುದೆಲ್ಲ ಆಮೇಲೆ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಇದು ರೈಟ್ ಸೈಡ್ ಅಮ್ಮನ ಟಾಪ್ಸ್ ಎಲ್ಲ ಇದೆ. ಯೂಶ್ವಲಾಗಿ ಆಫೀಸ್ಗೆ ಹೋಗೋದ್ರಿಂದ ಅವ್ರಿಗೆ ಜಾಸ್ತಿ ಬೇಕಾಗುತ್ತೆ. ಅವ್ರ ಬಟ್ಟೆಗಳು ಕೂಡ ಸ್ಯಾರೀಸ್ ತುಂಬಾ ಇದೆ ಕಲೆಕ್ಷನ್ಸು. ರೇಷ್ಮೆ ಸೀರೆ ಕೂಡ ಮೇಲೆ ಇಟ್ಕೊಂಡಿದ್ದಾರೆ. ಸೊ ಇದು ಬಟ್ಟೆ ಎಲ್ಲ ಒಣಗಿ ಹಾಕ್ಕೊಳ್ಳೋದಕ್ಕೆ ಡ್ರೈಯರ್ ಥರನೇ ಅನ್ಬೋದು. ಸೊ ನನಗೂ ಮಗು ಇದ್ದಾಗ ಕಚ್ಚೆ ಬಟ್ಟೆ ಎಲ್ಲ ಅದ್ರ ಮೇಲೆ ಹಾಕಿ ಈಚೆ ನಿಲ್ಲಿಸ್ಬಿಡಿದ್ರೆ ಒಣಗೋಗ್ತಾಯಿತ್ತು. ಸೊ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಈ ಕಡೆ ಒಂದು ಬೀರು. ಇದನ್ನು ತುಂಬಾ ಹಳೇದು, ಪಪ್ಪ ಕೊಡಿಸಿದ ಅಮ್ಮಂಗೆ. ಸೊ ಇದರಲ್ಲೂ ಅವ್ರ ಸ್ಯಾರೀಸ್ ಎಲ್ಲ ಆಫೀಸ್ಗೆ ಹಾಕ್ಕೊಂಡು ಹೋಗುವಂಥದ್ದು ಬ್ಲೌಸಸ್ ಎಲ್ಲನೂ ಆರ್ಗನೈಸ್ಡ್ ಮಾಡಿ ಕ್ಲೀನಾಗಿ ಮಡಿಚಿಟ್ಟಿದ್ದಾರೆ. ಸೊ ದಿಸ್ ವಾಸ್ ದ ರ್ಯಾಂಡಮ್ ವಿಡಿಯೋ ಅಷ್ಟೇ. ಬಟ್ ಅವರು ಇಷ್ಟು ಕ್ಲೀನಾಗಿ ಮೊದಲಿಂದನೂ ಅಷ್ಟೇ ಅವ್ರ ಬಟ್ಟೆ ಅಂತೂ ಕ್ಲೀನಾಗಿ ಮಡಿಚಿಟ್ಕೊಳ್ಳೋರು. ಸೊ ಅವರು ಹೇಳಿದ್ರು ನಮಗೂ ಬೈಯೋರು. ಹಾಗೆ ನಾನು ಈಗ ಅದೇ ಫಾಲೋ ಮಾಡ್ತೀನಿ. ನನ್ನ ಮಗ ಅಂತೂ ಎಳ್ದಾಕ್ಬಿಟ್ಟಿರ್ತಾನೆ, ಬೈತಾ ಇರ್ತೀನಿ ನಾನು. ಎತ್ತಿಟ್ಕೊ ಅಂತ ನಾನು ಎಷ್ಟೇ ಹೇಳ್ಕೊಟ್ರು ಮಕ್ಕಳು ಗೊತ್ತಲ್ಲ, ಎಸ್ಪೆಷಲಿ ನಾವೇನೋ ಹೆಣ್ಮಕ್ಳಿದ್ವಿ. ಈಗಿರೋ ನನಗೆ ಗಂಡು ಮಗು ಅಂತೂ ಎಳ್ದಾಕ್ಬಿಟ್ಟಿರ್ತಾನೆ ಗಲೀಜು ಮಾಡಿ. ಕಾಟ್ ರೀಸೆಂಟಾಗಿ ಮ್ಯಾಟ್ರೆಸಸ್ ತೊಗೊಂಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಬಿಸಿಲುಗಾಲದಲ್ಲಿ ನನಗೆ ಅದೇ ಗೊತ್ತಿಲ್ಲ ಹೇಗೆ ಮಲ್ಕೊಳ್ತಾರೆ, ತುಂಬ ಹೀಟ್ ಆಗಿಬಿಡುತ್ತೆ. ಆ್ಯಂಡ್ ಇದು ಕಿಚನ್. ಇದೆಲ್ಲ ಆರ್ಗನೈಸ್ಡಾಗಿ ಇಟ್ಕೊಂಡಿದ್ದಾರೆ ಅಮ್ಮ, ಸೆಟ್ಟೆಲ್ಲ. ಆ್ಯಂಡ್ ನಾನು ಸರಿ ಮಾಡೋಣ ಅಂತೆಲ್ಲ ತೆಗ್ದಿಟ್ಟಿದ್ದೆ ಮಗಳಿಗೆ. ಬಟ್ ಅವ್ರು ಹೊರಡೋಕೆ ಅರ್ಜೆಂಟಲ್ಲಿ ಆ್ಯಪಲ್ ಮಾತ್ರ ಕಟ್ ಮಾಡಿಕೊಟ್ಟಿದ್ದೆ. ಸೊ ನಾನೀಗ ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ.
ಸೊ ಎಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ತೊಳೆದಿಟ್ಟಿರ್ತಾರೆ, ಇಲ್ಲಾಂದರೆ ಯೂಶ್ವಲಾಗಿ ಕಿಚನ್ ಬಾಸ್ಕೆಟಲ್ಲಿ ಹಾಕಿ ಈಚೆ ಇಟ್ಟಿರ್ತಾರೆ. ಸೊ ಇದೊಂದು ಫಿಶ್ ಟ್ಯಾಂಕ್. ಇಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ಬಂದಿರೋ ಗಿಫ್ಟ್ಸೇ ಇಟ್ಟಿದ್ದಾರೆ ಜಾಸ್ತಿ. ಆ್ಯಂಡ್ ಇದು ಕಮೋಡ್ ವಿತ್ ಬಾತ್ರೂಮ್. ಆ್ಯಂಡ್ ಅಮ್ಮ ಬಕೀಟಲ್ಲಿ ಯಾವಾಗಲೂ ನೀರು ತುಂಬಿಸಿಟ್ಟಿರ್ತಾರೆ. ಅವ್ರಿಗೇನೋ ಅದು ನಂಬಿಕೆ ನೀರಿರಬೇಕು ಅನ್ನೋದು. ಯೂಶ್ವಲಾಗಿ ಕೆಲವರು, ನಾನು ನೀರು ತುಂಬಿಸೋದಿಲ್ಲ, ಒಂದೊಂದು ಸಲ ಅಷ್ಟೇ ತುಂಬಿಸಿರ್ತೀನಿ. ಸೊ ಹಾಗೆ ಇಲ್ಲಿ ರೂಮಲ್ಲಿ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಆ್ಯಪಲ್ ಕೂಡ ಫಿನಿಷ್ ಮಾಡಿ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಊಟಕ್ಕೆ ನಂಚ್ಕೊಂಡು ತಿನ್ನೋಣ ಅಂತ ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಕೂಡ ಇತ್ತಲ್ಲ, ಸೊ ಡ್ರೆಸ್ಸಿಗೆ ಮ್ಯಾಚ್ ಆಗೋವಂಥದ್ದು ಒಂದೆರಡು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಅವರು ತೊಗೊಂಡು ಹೋಗುವಂತಾರೆ ಜಾಸ್ತಿ, ಬಟ್ ನಮ್ಮ ಮನೇಲೂ ಇರೋದ್ರಿಂದ ಹೆವಿ ಆಗುತ್ತೆ ಅಂತ ಎಲ್ಲ ಕೆಲವುದು ಇಲ್ಲೇ ಬಿಟ್ಟಿರ್ತೀನಿ. ನಂದು ನನ್ನ ತಂಗಿದೆಲ್ಲ ಇಲ್ಲೇ ಬಿಟ್ಬಿಟ್ಟಿರ್ತೀವಿ ಅಮ್ಮನ ಮನೆಯಲ್ಲಿ. ಸೊ ಬಂದಾಗ ಯೂಸ್ ಆಗುತ್ತೆ ಹಾಕ್ಕೊಂಡು ಹೋಗೋದಕ್ಕೆಲ್ಲ. ಇಲ್ಲಾಂದರೂ ಅಮ್ಮನ ಕಲೆಕ್ಷನ್ಸೇ ಇರುತ್ತೆ ಲೇಟೆಸ್ಟಾಗಿ, ಅದನ್ನೇ ಹಾಕ್ಕೊಂಡು ಹೊರಟೋಗ್ತೀವಿ. ಚಿಕ್ಕ ಮಗು ಇರೋದ್ರಿಂದ ನಾವು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಫ್ರೆಂಡ್ಸ್ ಮೀಟ್ ಆದಾಗ ಎಲ್ಲ ಕಡೆ ಎತ್ಕೊಂಡು ಓಡಾಡಬೇಕು ಅಂತ, ಮತ್ತು ಮಾತಾಡೋಕ್ಕೂ ತೊಂದರೆ ಆಗುತ್ತೆ. ಯೂಶ್ವಲಾಗಿ ಮಕ್ಕಳಿದ್ರೆ ಗೊತ್ತಲ್ಲ, ತಿನ್ನಿಸೋದೇ ಮೈಂಡಿಗೆ ಬರ್ತಾ ಇರುತ್ತೆ ಮಾತಿಗಿಂತ. ಸೊ ಬಸ್ಸಂತೂ ತುಂಬಾ ಕಲಿತು ನಾನು ಒಬ್ಬಳೇ ಕೂತಿದ್ದೀನಿ, ಆದರೂ ಕೂಡ ಹೊರಟಿದ್ದಾರೆ. ತುಂಬಾ ಬಸ್ಸಸ್ ಇರುತ್ತೆ ಕೆಲವೊಂದು ಸಲ. ಆ್ಯಂಡ್ ಜನಗಳೇ ಹತ್ತಲ್ಲ ಫ್ರೀ ಇರೋದ್ರಿಂದ, ಎಲ್ಲರೂ ಟೂ ವೀಲರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಯೂಶ್ವಲಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಲಿ ಅಂತ ನಾನು ಈ ವಿಡಿಯೋ ಮಾಡಿಕೊಂಡೆ, ಮೆಸೇಜ್ ಕೊಡೋಣ ಅಂತ. ಸೊ ಸ್ವಲ್ಪ ಹೊತ್ತು ಬೇಗ ಹೊರಟ್ರೆ ಸಾಕು ನಿಮಗೆ. ಅರ್ಜೆಂಟಲ್ಲಿ ಹೋಗಿ ಗಾಡೀಲಿ ಹೋಗೋದಕ್ಕಿಂತ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ತುಂಬಾ ಎಲ್ಲರಿಗೂ ಸಹಾಯ ಆಗುತ್ತೆ. ಮೇನ್ಲಿ ಪೆಟ್ರೋಲ್ ಆಗಲಿ ಆ್ಯಂಡ್ ಟೈಮಿಂಗ್ಸ್ ಒಂದು ಸ್ವಲ್ಪ ಬೇಗ ಬಿಟ್ಟರೆ ಸಾಕು. ಆ್ಯಂಡ್ ಈಗ ಫ್ರೆಂಡ್ಸ್ ಎಲ್ಲ ಮೀಟಾಗಿ ತುಂಬಾ ಹತ್ರನೇ, ತುಂಬ ದೂರನೂ ಇಲ್ಲ ಫ್ರೆಂಡ್ಸ್ ಮನೆಯೆಲ್ಲ. ಸೊ ಅರ್ಧ ಗಂಟೆಲಿ ರೀಚ್ ಆಗಿಬಿಟ್ಟೆ ನಾನು. ಸೊ ಎಲ್ಲರೂ ಸೇರಿ ತಿರ್ಗಾ ಗಾಡೀಲಿ ಹೊರಟ್ವಿ. 2 ಗಾಡಿ ಇತ್ತು. ಸೊ ನಾವು ಇಬ್ಬರು ವರ್ಕಿಂಗ್ ಇದ್ದೀವಿ, ಇಬ್ಬರು ವರ್ಕಿಂಗ್ ಇಲ್ಲ. ಸೊ ಅವರಿಬ್ಬರು ಗಾಡಿ ಬೇಕು ಅಂತಂದ್ಬಿಟ್ಟು ಅವ್ರ ಗಾಡೀಲೇ ಕುತ್ಕೊಂಡು ಬಂದ್ವಿ. ಸೊ ಇದು ನಮ್ಮ ಎಂಟ್ರೆನ್ಸ್. ಹಾಗೆ ಕಾರಿಡಾರ್. ಈಗ ಫುಲ್ಲು ಸೈಡ್ಸಲ್ಲಿ 3 ಫ್ಲೋರ್ಸ್ ಏನೋ ಇದೆ. ಫುಲ್ಲು ನಾವು ಸಾಂಸ್ಕ್ರಿಟ್ಗೆ ಕೆಳಗಡೆ ಕೂತ್ಕೊಂಡ್ರೆ ಇನ್ನು ಎಲ್ಲ ಬೇರೆ ಸಬ್ಜೆಕ್ಟ್ಸ್ಗೆ ಮೇಲೆ ಕೂತ್ಕೊಳ್ತಾ ಇದ್ವಿ, ಕೋರ್ ಸಬ್ಜೆಕ್ಟ್ಸ್ಗೆಲ್ಲ. ಸೊ ಇದು PU ಇಂದ ನಾವೆಲ್ಲ ಫ್ರೆಂಡ್ಸ್. ಸೊ ನಮ್ಮದು NMKRV ಕಾಲೇಜ್ ಅಟಾನಮಸ್. ಹಾಗೆ ಡಿಗ್ರಿಲೂ ನಾವೆಲ್ಲ 4 ಜನ ಬೆಂಚ್ ಮೇಟ್ಸ್. ಹಾಗೆ ಎಲ್ಲರ ಮನೆ ಹತ್ರ ಇರೋದ್ರಿಂದ ಮೀಟಪ್ ಆಗೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ತೊಗೊಳ್ತಾ ಇದ್ವಿ. ಪಿಕ್ಚರ್ಸ್ ಆಗಲಿ, ವೀಡಿಯೋಸ್ ಆಗಲಿ. ಎಸ್ಪೆಷಲಿ ಲಾನಲ್ಲಿ ಅವಾಗೆಲ್ಲ ನಮ್ಗೆ ಎಂಜಾಯ್ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಟ್ರೆಷರ್ ಹಂಟ್ ಆಗಲಿ, ಕೊಲಾಜ್ ಆ್ಯಕ್ಟಿವಿಟಿ ಆಗಲಿ, ನಾವು ಹಾಕಿದ ಸ್ಟಾಲ್ಸ್ ಆಗಲಿ ಎಲ್ಲ ನೆನಪಿಸ್ಕೊಳ್ತಾ ಇದ್ವಿ. ಸೊ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಆಮೇಲೆ ಬೆಲ್, ಇದು ಕ್ಲಾಸ್ ರೂಮ್ ಬಿಡಬೇಕು ಅಂದರೆ ಬೆಲ್ ಹೊಡಿತಾ ಇರೋ ಕರೆಕ್ಟ್ ಟೈಮ್ಗೆ. ಸೊ 3/4 ಗಂಟೆ ಒಂದು ಕ್ಲಾಸ್ ಅವರ್ ಆವಾಗ. ಸೊ ಎಸ್ಪೆಷಲಿ ನಾನಂತೂ ಪ್ರೊಫೆಷ್ನಲ್ ಕೋರ್ಸ್ ಬೇರೆ ಮಾಡ್ತಾಯಿದ್ದೆ ಡಿಗ್ರಿ ಟೈಮಲ್ಲಿ. ಸೊ ನಾನಂತೂ ಸ್ಟಡೀಸಲ್ಲೇ ಮುಳುಗೋಗ್ತಿದ್ದೆ. ಕೆಲವೊಂದು ಸಲ ಎಂಜಾಯ್ ಮಾಡೋಕ್ಕೆ ಕೂಡ ಆಗ್ತಾನೇ ಇರಲಿಲ್ಲ. ಸೊ ಅದನ್ನೇ ಟೀಸ್ ಮಾಡ್ತಾ ಇರ್ತಾರೆ ನನಗೆ ಕೆಲವರು ಫ್ರೆಂಡ್ಸ್ ನನ್ನ ಬಗ್ಗೆ. ಆ್ಯಂಡ್ ಟೈಮ್ ಸಿಕ್ಕಿದಾಗ ಆಬ್ವಿಯಸ್ಲಿ ಅವರೆಲ್ಲ ಡ್ರಾಮಾ ಎಲ್ಲ ಮಾಡ್ತಾಯಿದ್ರು. ನನಗಂತೂ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಅದರಲ್ಲೆಲ್ಲ. ಆ್ಯಂಡ್ ದಿಸ್ ಒನ್ ಇಸ್ ಎಂಟ್ರೆನ್ಸಲ್ಲಿ ಪ್ರೊಫೆಸರ್ಸ್ ಫೋಟೋಸ್, ನೇಮ್ ವಿತ್ ಅವ್ರು ಮಾಡೋ ಏನು ಕೆಲವೊಂದು ಪ್ರಾಜೆಕ್ಟ್ಸ್ ಬಗ್ಗೆ ಹಾಕಿದ್ದಾರೆ. ದಿಸ್ ಇಸ್ ದ ಕಾಲೇಜ್ ನೇಮ್. ಸೊ NAAC ಅಕ್ರೆಡಿಟೆಡ್ A. ಸೊ ನಮ್ಮದು ಬ್ಯಾಂಗ್ಳೂರಲ್ಲೇ ನಂಬರ್ 3rd ಏನೋ ಆಗಿತ್ತು. ಸೊ ನಾವೆಲ್ಲ ಓದೋವಾಗ ಕಮ್ಮಿನೇ ಇತ್ತು ಫೀಸ್. ಇವಾಗೆಲ್ಲ ಮಿನಿಮಮ್ ಅಂದರೂ 50+ ಆಗೋಗಿದೆ. ಎಸ್ಪೆಷಲಿ 14ಲ್ಲಿ ನಾವು ಮುಗಿಸಿದ ಬ್ಯಾಚ್ ಆದಮೇಲೆ 15ಇಂದ ಫೀಸ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲ ಕಾರಿಡಾರ್ಸು ಕ್ಲೋಸ್ ಮಾಡಿದರು, ಕ್ಲಾಸ್ ರೂಮ್ಸ್ ಎಸ್ಪೆಷಲಿ ಲಾಕ್ ಮಾಡಿದರು. ಬಟ್ ಇದು ಮಾತ್ರ ಎಂಟ್ರೆನ್ಸ್ ಓಪನ್ ಇತ್ತು. ಸೊ ಈ ಲಾನಲ್ಲಾಗಲಿ ಆಟ ಆಡಿದ್ವಿ, ಮೆಹಂದಿ ಕಾಂಪಿಟೇಷನ್ಸ್ಗಾಗಲಿ ಇಲ್ಲೇ ಕೂತ್ಕೊಳ್ತಾ ಇದ್ವಿ, ಫ್ಲವರ್ ಡೆಕೋರೇಷನ್ ಕಾಂಪಿಟೇಷನ್ಗಾಗಲಿ, ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗಾಗಲಿ ತುಂಬಾ ಇಲ್ಲೇ ಮಾಡ್ತಾಯಿದ್ದಿದ್ದು. ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಇಲ್ಲೇ ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇರೋರು. ಸೊ ಸಂಡೇ ಆಗಿದ್ದರಿಂದ, ರಜೆ ಇರೋದ್ರಿಂದ ಯಾರೂ ಇರಲಿಲ್ಲ. ಸೊ ಶಾಶ್ವತಿ ಇದೆ ಆಡಿಟೋರಿಯಮ್ ಆ್ಯಂಡ್
ಇನ್ನೊಂದು ಆಡಿಟೋರಿಯಮ್ ಇದೆ, ಅಲ್ಲೂ ಕೂಡ ಏನೇನೋ ಫಂಕ್ಷನ್ಸ್ ನಡೀತಿತ್ತು, ಹೋಗಿ ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಬಂದ್ವಿ. ಸೊ ಅದಾದಮೇಲೆ ನಮ್ಮ ಕಾಲೇಜ್ 3rd ಬ್ಲಾಕ್ ಜಯನಗರ್, ಅದನ್ನು ಮುಂದೆ ಹೋದರೆ 4th ಬ್ಲಾಕಲ್ಲಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ಹಾಗೆ ಊಟ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಎಲ್ಲ ಸಿಕ್ಕಿದ್ದು ತುಂಬಾ ಖುಷಿ. ಫ್ರೆಂಡ್ಸ್ ಹಳೇ ನೆನಪುಗಳು ನೆನಪಿಸ್ಕೊಂಡು, ಈಗ ಡೇಸ್ ಕೂಡ ಎಷ್ಟೇ ಕೊಟ್ಟರೂ ಬರೋದಿಲ್ಲ ಅಂತೆಲ್ಲ ಮಾತಾಡಿಕೊಂಡು, ನಾವು ಮಾಡಿದ ತರಲೆ ಆಗಲಿ, ಕ್ರೇಜಿನೆಸ್ ಆಗಲಿ, ಎಷ್ಟೊಂದು ಪ್ರೈಸಸ್ ಗೆದ್ದಿದ್ದೀವಿ, ಆಮೇಲೆ ಎಷ್ಟೊಂದರಲ್ಲಿ ಬೇಜಾರು ಕೂಡ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡಿದ್ವಿ, ತಪ್ಪು ಮಾಡಬಾರ್ದಾಗಿತ್ತು, ಪ್ರಾಡಕ್ಟ್ ಲಾಂಚ್ ಆಗಲಿ, ಏನೇನೋ ಎಷ್ಟೊಂದು ಮಾತಾಡಿಕೊಂಡು. ಸೊ ಎಷ್ಟೊಂದು ಕೆಲವೊಂದು ಸಲ ನಮಗೂ ಗೊತ್ತಿಲ್ಲದಿರ ಮಾತಾಡಿಬಿಟ್ಟಿರ್ತೀವಿ. ಅದಕ್ಕೂ ಕೂಡ ನಾನಿಲ್ಲಿ ಪರ್ಸ್ನಲಾಗಿ ಸಾರಿ ಕೇಳ್ತಾ ಇದ್ದೀನಿ. ನನಗೆ ಗೊತ್ತೇ ಇಲ್ಲ, ಸಾರಿ ಕೇಳಿ ಅವಳ ಹತ್ರ. ಇವಳಂತೂ ನನ್ನ ಪಕ್ಕನೇ ಕೂತ್ಕೊಳ್ತಾ ಇದ್ದ ಡಿಗ್ರಿ 3 ಇಯರ್ಸೂ. ಸೊ ನನಗಂತೂ ಟೆಡಿ ಬೇರ್ ಅನಿಸ್ತಾ ಇತ್ತು. ಮಲ್ಕೊಂಬಿಟ್ರೆ ಸೋಫಾ ಥರ. ಒಂದೊಂದು ಸಲ ಅಂತೂ ಲೆಕ್ಚರಿಂಗ್ ಥಿಯರಿ ಕ್ಲಾಸಸ್ ಎಲ್ಲ ಕೇಳಿ ಬೇಜಾರಾದಾಗ 3rd ಬೆಂಚ್ ಕೂತಿದ್ರು, ಇಲ್ಲ ಹಿಂಗೆ ಮಲ್ಕೊಂಬಿಡ್ತಾಯಿದ್ದೆ ಬ್ರೇಕ್ ಇದ್ದರೆ. ಅವಳೇ ಎಬ್ಬರಿಸೋಳು. ಸೊ ಒಂಥರ ಕ್ಲೋಸ್ ಆಗಿಬಿಡೋಳು ನನಗೆ. ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಸಾರಿ ಕೂಡ ಕೇಳ್ತಾ ಇದ್ದೀನಿ. ಏನಾದರೂ ಹೇಳಿದರೆ ಸಾರಿ ಅಂತ, ನೀನೇನೋ ಮಾಡಿದೆ, ನನಗದು ಪ್ರಿಕ್ ಆಯಿತು ಅಂತ ಹೇಳ್ತಾ ಇದ್ಲು. ಬಟ್ ಎಸ್, ನಮಗೆ ಅರಿವೇ ಇಲ್ದಿರ ಮಾಡಿರ್ತೀವಿ. ಆ್ಯಂಡ್ ವಿ ಹ್ಯಾಡ್ ಎ ಗುಡ್ ಟೈಮ್. ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡ್ರು ಹೋಗೋಕೆ ಆಗ್ತಾನೇ ಇರಲಿಲ್ಲ. ನಮ್ಮ ಬ್ಯುಸಿನೆಸ್ಸಲ್ಲಿ ಕೆಲವೊಂದು ಸಲ ಹಸ್ಬೆಂಡ್ ಬಿಡೋಲ್ಲ ಅಂತಾರೆ, ಕೆಲವೊಂದು ಸಲ ಮಕ್ಕಳನ್ನ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಆದರೂ ಈ ಸಲ ಟೈಮ್ ಮಾಡ್ಕೊಂಡು ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ದೆ. ತುಂಬ ಖುಷಿಯಾಯಿತು. ನನಗಂತೂ ರಾತ್ರಿ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಅದೇ ನೆನಪಿಸ್ಕೊಳ್ತದೆ, ಏನು ಮಾತಾಡಿದ್ವಿ ಆ್ಯಂಡ್ ಯಾವ ಥರ ಡಿಸಿಷನ್ಸ್ನ ಕೆಲವೊಂದು ಸಲ ತೊಗೊಳ್ಬೇಕು ಈ ಥರ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ಮಾತಲ್ಲಿ ಗೊತ್ತಾಗ್ತಾಯಿತ್ತು ನನಗೆ. ಆ್ಯಂಡ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ ತುಂಬಾ. ಹಳ್ಳಿ ಡೇಸ್ ಆಗಲಿ, ಆ ಕಾಂಪಿಟೇಷನ್ ಕಾಲೇಜ್ ಡೇಸ್ ಆಗಲಿ, ನಮ್ಮ ಕಾಲೇಜಲ್ಲಿ ಇರೋವರೆಗೂ ಯಾವಾಗ ಮುಗಿಯುತ್ತೆ ಅಂತಲೇ ಅನಿಸ್ತಾ ಇರುತ್ತೆ. ಫುಲ್ಲು 3 ಸೆಮಿಸ್ಟರ್ಸ್ ಕೂಡ. ಬಟ್ ಆದರೆ 6 ಸೆಮಿಸ್ಟರ್ಸ್. ಬಟ್ ನಿಜವಾಗ್ಲೂ ನಮಗೆ ಅದಾದಮೇಲೆ ಮದುವೆ ಆದಮೇಲೆ ನಮಗೆ ಟೈಮು ಮನೆಗೆ ಏನು ಕೊಟ್ಟಿರ್ತಾ ಇರ್ತೀವಿ ಯಾವಾಗಲೂ. ಇವಾಗ ಅದೇ ನೆನಪಾಗುತ್ತೆ, ಕಾಲೇಜಲ್ಲೇ ಇರಬೇಕಿತ್ತು, ಬೆಳಿಬಾರ್ದಾಗಿತ್ತು ಅಂತ ಇವಾಗ ಅನಿಸುತ್ತೆ ನಮಗೆ. ಆ್ಯಂಡ್ ಎಷ್ಟೋ ಸಲ ಗೆದ್ದಾಗ ಲಸ್ಸಿ ಪಾರ್ಕ್ಗಾಗಲಿ ಹೋಗ್ತಾ ಇರ್ತೀವಿ. ಚಾಕ್ಲೇಟ್ ಆಗಲಿ, ಮಿಲ್ಕ್ ಶೇಕ್ಸ್ ಜಾಸ್ತಿ ತೊಗೊಳ್ತಾ ಇದ್ವಿ, ಮ್ಯಾಗಿ ಜಾಸ್ತಿ ತೊಗೊಳ್ತಾ ಇದ್ವಿ, ಪಾನಿಪುರಿ ಇದೇ ಜಾಸ್ತಿ ತೊಗೊಳ್ತಾ ಇದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಟು ಬಂದ್ವಿ. ನಾವು ಕೂಡ ಡಿಸೈಡ್ ಮಾಡ್ತಾಯಿದ್ವಿ ಎಲ್ಲಿ ಹೋಗಬೇಕು ಅಂತಂತ ಹೋಟೆಲ್ಗೆ ನಿಂತ್ಕೊಂಡು. ಆ್ಯಂಡ್ ಸಂಡೇಸ್ ಅಂತೂ ತುಂಬಾ ರಶ್ ಇತ್ತು. ಯೂಶ್ವಲಾಗಿ 4th ಬ್ಲಾಕಲ್ಲಿ ಅವಾಯ್ಡ್ ಮಾಡಿ ಸ್ಯಾಟರ್ಡೇ ಸಂಡೇಸ್ ಹೋಗೋದು. ಆ್ಯಂಡ್ ಮಾಲ್ ಒಳಗಡೆ ಆದರೆ ಪರವಾಗಿಲ್ಲ, ಬಟ್ ಈಚೆ ಕಡೆ ಕಾಂಪ್ಲೆಕ್ಸ್ ಹೆವಿಯಾಗಿ ಕ್ರೌಡ್ ಆಗಿರುತ್ತೆ. ಆ್ಯಂಡ್ ರೇಟ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ನಾನು ಲಾಸ್ಟ್ ಒಂದು ಸಲ ಮಾಡಿದಾಗಲೂ ವೀಡಿಯೋಲಿ ಹೇಳಿದ್ದೀನಿ, ಸ್ಟ್ಯಾಂಡರ್ಡ್ ಪ್ರೈಸೇ ಇರುತ್ತೆ. ಯೂಶ್ವಲಾಗಿ ಈಗ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಅದೇ ಎಷ್ಟೋ ಕಮ್ಮಿ ಇದೆ ಅನಿಸುತ್ತೆ. ಬಟ್ ಕ್ವಾಲಿಟಿ ವೈಸ್ ನೀವು ತೊಗೊಳ್ಬೇಕಂದ್ರೆ ಈ ಥರ ಮಾಲ್ಸ್ಗೆ, ಶಾಪಿಂಗ್ ಕಾಂಪ್ಲೆಕ್ಸಲ್ಲೇ ತೊಗೊಳ್ಬೋದು. ಬಟ್ ವೀಕ್ ಡೇಸಲ್ಲಿ ಹೋಗಿ ನೋಡಿ ಒಂದು ಸಲ. ದಿಸ್ ವಾಸ್ ಇಟ್. ಥ್ಯಾಂಕ್ ಯು ಸೋ ಮಚ್.